ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೋ ವ್ಲಾಗ್ಸ್. ನೀವೆಲ್ಲ ಹೇಗಿದ್ದೀರಾ? ಇವತ್ತು ನಾನು ಕನ್ನಡದಲ್ಲಿ ವ್ಲಾಗಿಂಗ್ ಮಾಡ್ತಿದ್ದೇನೆ. ಸೊ ನಾನು ಈ ವಿಡಿಯೋ ಮಾಡುವ ವಿಚಾರ ಏನಂದರೆ ರಕ್ಷಿತಾ ಶೆಟ್ಟಿ. ಸೊ ನಾನು ಬಿಗ್ ಬಾಸ್ ಯಾವಾಗಲೂ ನೋಡ್ತೀನಿ ಗೈಸ್. ನಾನು ಬಿಗ್ ಬಾಸ್ ಯಾವಾಗಲೂ ನೋಡ್ತೀನಿ. ಸೊ ನಾನು ಇಷ್ಟು ದಿವಸದಿಂದ ಕಾಯ್ತಿದ್ದೆ ಬಿಗ್ ಬಾಸ್ ನೋಡಲಿಕ್ಕೆ. ಓಕೆ, ಸೊ ಈ ಸಲ ನಾನು ಫುಲ್ ಎಕ್ಸೈಟೆಡ್ ಆದಿದೆ ಫಾರ್ ರಕ್ಷಿತಾ ಶೆಟ್ಟಿ. ಸೊ ಅವಳದು ಮಾತಾಡೋದು ಸ್ಟೈಲು ಮತ್ತು ಇನ್ನೋಸೆನ್ಸ್ ಎಲ್ಲ ನನಗೆ ಇಷ್ಟ ಆಗುತ್ತೆ. ಸೊ ಅವರು ಈವರೆಗೆ ಬಂದಿದ್ದಾರೆ. ನನಗೆ ಅನಿಸಿತು ಅಟ್ಲೀಸ್ಟ್ 1 ವೀಕ್ ಆದರೂ, ಅಂದರೆ ಅವರು ಇನ್ನೂ ಇರಬೇಕಂತ ನನಗಿತ್ತು. ಬಟ್ ಅವರಿಗೆ ಓನ್ಲಿ ಅಂದರೆ ಒನ್ ಡೇಸೇ ಇರಲಿಲ್ಲ. ಅವರು ಯಾಕೆ ಅವರನ್ನು ಎಲಿಮಿನೇಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಬೇರೆ ಕಂಟೆಸ್ಟೆಂಟ್ ಎಲ್ಲ ಸೇರಿ ರಕ್ಷಿತಾ ಶೆಟ್ಟಿ ಅವರನ್ನು ಎಲಿಮಿನೇಟ್ ಮಾಡೋದು ನನಗೆ ತುಂಬ ಬೇಜಾರಾಗಿದೆ. ಅವರು ಇರಬೇಕಿತ್ತು ಅಂತ ನನಗೆ ಅನಿಸ್ತಿದೆ. ಸೊ ನಾನು ಯಾವಾಗಲೂ ಬಿಗ್ ಬಾಸನ್ನು ನೋಡ್ತೇನೆ. ನನ್ನ ಫೇವ್ರೆಟ್ ಪ್ರೋಗ್ರಾಮ್ ಅಂದರೆ ಬಿಗ್ ಬಾಸೇ ಇತ್ತು. ಬಟ್ ಈ ಸಲ ನಾನು ತುಂಬ ಹೋಪ್ ಇಟ್ಟಿದ್ದೆ, ಅಂದರೆ ರಕ್ಷಿತಾ ಶೆಟ್ಟಿ ಬರ್ತಾರೆ. ಸೊ ತುಳುನಾಡಿಂದ ರಕ್ಷಿತಾ ಶೆಟ್ಟಿ ಬರುವುದಂದರೆ ನನಗೆ ತುಂಬ ಎಕ್ಸೈಟೆಡ್ ಇತ್ತು. ಬಟ್ ಅವರು ಫಸ್ಟ್ ಒಂದೇ ದಿವಸದಲ್ಲಿ ಅವರನ್ನು ತೆಗೆದುಬಿಟ್ಟು ಅಂದರೆ ನನಗೆ ತುಂಬ 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 ಅಂದರೆ ಬೇಜಾರಾಗಿದೆ. ಅವರಿಗೆ ಅಂದರೆ ಸ್ವಲ್ಪ ದಿವಸ ಆದರೂ ಇಡಬೇಕಿತ್ತು. ಅವರದ್ದು ಸ್ವಲ್ಪ ಗೇಮ್ ನೋಡಬೇಕಿತ್ತು. ಅವರು ಹೇಗೆ ಅಂದರೆ ಅಲ್ಲಿ ಅವರು ಹೇಗೆ ಅಲ್ಲಿ ಬಿಗ್ ಬಾಸಲ್ಲಿ ಸರ್ವೈವ್ ಮಾಡಿಕೊಂಡು ಗೇಮ್ ಅವರ ಗೇಮನ್ನು ನೋಡಬೇಕಿತ್ತು. ಸೊ ತುಂಬ ನಾನು ಎಕ್ಸೈಟೆಡ್ ಆಗಿದ್ದೆ. ಈ ಸಲ ಅಂದರೆ ಕಂಟೆಸ್ಟೆಂಟ್ ಮೇಲೇ ಇಟ್ಟಿದ್ರು, ಅಂದರೆ ಬೇರೆ ಅವರು ವೋಟಿಂಗ್ ಹಾಕಿ ತೆಗಿಬೇಕಿತ್ತಲ್ವಾ. ಬಟ್ ಈ ಸಲ ಜಾನ್ವಿ ಅವರು ತುಂಬ ಅಂದರೆ ಸ್ವಲ್ಪ ಆದರೂ ಅವರಿಗೆ ಸಪೋರ್ಟ್ ಮಾಡಿದರೆ ಮೇ ಬಿ ರಕ್ಷಿತಾ ಶೆಟ್ಟಿ ಜಾನ್ವಿ ಅವರು ಸ್ವಲ್ಪ ಆದರೂ ಅಂದರೆ ವೋಟ್ ಹಾಕ್ಕೊಂಡು ಅವರಿಗೆ ಸಪೋರ್ಟ್ ಮಾಡಿದರೆ ಮೇ ಬಿ ರಕ್ಷಿತಾ ಶೆಟ್ಟಿ ಈಗ ಬಿಗ್ ಬಾಸಲ್ಲಿ ಇರ್ಬೋದಿತ್ತು. ಬಟ್ ಅವರು ಸಹ ಅಂದರೆ ಅವರು ಯೂಟ್ಯೂಬರ್ ಅಂತ ಹೇಳಿ ಅವರನ್ನು ಸೊ ಅದು ಸ್ವಲ್ಪ ನನಗೆ ಸರಿ ಕಾಣಿಸಲಿಲ್ಲ. ಯಾಕೆಂದರೆ ಎಲ್ಲರೂ ಸಹ ಹಾಗೇ ಬಂದಿದ್ದು. ರಕ್ಷಿತಾ ಶೆಟ್ಟಿ ಏನು ಅಂದರೆ ಅವರಿಗೆ ಕೆಲಸ ಇದೆ, ಯೂಟ್ಯೂಬಲ್ಲಿ ಇನ್ಕಮ್ ಇದೆ ಅಂತ ಹೇಳಿದರು. ಮತ್ತು ಅವರನ್ನು ಅವರು ಇದು ಮಾಡಲಿಲ್ಲ. ನನಗೆ ಅದೇ ಸ್ವಲ್ಪ ಬೇಜಾರಾಯಿತು. ನಾನು ವಿಡಿಯೋ ಮಾಡಿದ್ದು ಇದಕ್ಕಾಗಿ ಅಂದರೆ ಬಟ್ ನಾನು ಈಗ ನೋಡಿದ್ದೇನೆ ಅವರದ್ದು ಚಾನಲಲ್ಲಿ ಬೇರೆಯವರೇನು ಸಹ ವಿಡಿಯೋಸ್ ಹಾಕ್ತಿಲ್ಲ. ಸೊ ಮೇ ಬಿ ಅವರು ಬಿಗ್ ಬಾಸಲ್ಲಿ ಇರ್ಬೋದಂತ ನಾನು ಈಗ ಸ್ವಲ್ಪ ಹೋಪ್ ಇಟ್ಟಿದ್ದೇನೆ, ಗೊತ್ತಿಲ್ಲ. ಬಟ್ ಅವರಿದ್ದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ಈ ಸಲದ್ದು ಬಿಗ್ ಬಾಸ್ ಅಂತ ನನಗೆ ಅನಿಸುತ್ತದೆ. ಸೊ ನಿಮ್ಮ ವಿಚಾರವಾಗಿ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಸೊ ರಕ್ಷಿತಾ ಶೆಟ್ಟಿ ಅವರನ್ನು ಸಪೋರ್ಟ್ ಮಾಡಿದವರು ಇದರಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ಯಾರ್ಯಾರು ರಕ್ಷಿತಾ ಶೆಟ್ಟಿ ಅವರು ಇರಬೇಕಂತ ಅನಿಸುತ್ತದೆ ವೋಟ್ ಹಾಕಿ ಕಮೆಂಟ್ ಮಾಡಿ. ಸೊ ವೋಟ್ ಹಾಕಿ ಅಂದರೆ ಹಾಗೆ ಅಲ್ಲ, ಅಂದರೆ ಸಪೋರ್ಟ್ ಮಾಡಿ ಅವರನ್ನು. ಕಮೆಂಟಲ್ಲಿ ಹೇಳಿ ನಿಮಗೆ ಯಾರು ಇಷ್ಟ ಅದರಲ್ಲಿ, ಮತ್ತು ಯಾರು ವಿನ್ ಆಗಬೇಕು ಅಂತ. ಸೊ ಈ ಸಲದ ಬಿಗ್ ಬಾಸ್ ಸ್ವಲ್ಪ ಚೇಂಜಸ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಸೊ ಇಷ್ಟೇ ನನಗೆ ಹೇಳಲಿಕ್ಕಿತ್ತು. ನೋಡೋಣ ಏನಾಗುತ್ತೆ ಬಿಗ್ ಬಾಸಲ್ಲಿ. ಸೊ ನಿಮ್ಮ ಪ್ರೀತಿಯ ಪೂಜಾ ಪೂಜಾರಿ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತುಂಬ ಒಳ್ಳೆ ವಿಡಿಯೋಸನ್ನು ಅಂದರೆ ವ್ಲಾಗ್ಸ್ ತರ್ತೇನೆ. ಸೊ ಅಲ್ಲಿವರೆಗೂ ಕಾದು ವೇಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡಿ ನನ್ನ ಚಾನಲಲ್ಲಿ. ಇಷ್ಟೇ ಹೇಳಬೇಕಿತ್ತು. ಸೊ ಓಕೆ ಗೈಸ್, ಬಾಯ್, ಟೇಕ್ ಕೇರ್.